We are the proud parents of Tejeshwar and Akash. Myself, Nirmala, wife of C. Manjunath. They recently completed the GMC level. ನನ್ನ ಮಕ್ಕಳು UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸಿಪ್ ಅಬಾಕಸ್ ಜಾಯ್ನ್ ಆದರು ಆಯಿತಾ. ಬರೀ ಅಬಾಕಸ್ಸೇ GMC ರೀಚ್ ಆಗೋಕ್ಕೆ 3.5-4 ವರ್ಷ ಆಗುತ್ತೆ. ಯಾವತ್ತಾಗಲಿ ನನ್ನ ಮಕ್ಕಳು ನಾನು ಕ್ಲಾಸ್ಗೆ ಹೋಗಲ್ಲ ಇಷ್ಟು ದಿವಸ ಓದಬೇಕಂತ ಹೇಳಲಿಲ್ಲ. ವಸ್ತ್ರಲ್ಲಿ ನಾವು ಅವ್ರನ್ನ ಬೂಸ್ಟ್ ಮಾಡಿದ್ವಿ ಒಂದು 6 ತಿಂಗಳು 7 ತಿಂಗಳು. ಆಮೇಲೆ ಅವರೇ ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡ್ರು, ಕ್ಲಾಸ್ಗೆ ಹೋಗಿ ಬರ್ತಾಯಿದ್ರು, ಹೋಮ್ವರ್ಕು ಬರೀತಾಯಿದ್ರು, ಹಾಲಿಡೇಸಲ್ಲಿ ಸಹಿತ ಹೋಗ್ತಾಯಿದ್ರು. ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದೆ. ಮ್ಯಾಥ್ಸಲ್ಲಿ ತುಂಬ ಕ್ವಿಕ್ ಆಗಿದ್ದಾರೆ. ಅವರು ಕ್ಯಾಲ್ಕುಲೇಟರ್ ಯೂಸ್ ಮಾಡಲ್ಲ, ವಿಜುವಲೈಸ್ ಮಾಡಿ ವಿಜುವಲ್ ಥಿಂಕಿಂಗ್ ಮಾಡಿ ಪಟ್ ಅಂತ ಆನ್ಸರ್ ಹೇಳ್ತಾರೆ. ಅದಕ್ಕೆ ಈಗ ಮಾರ್ಟ್ಗೆ ಹೋಗ್ತೀವಿ, ರಾಯಲ್ ಮಾರ್ಟ್ ಇದೆ ಇಲ್ಲಿ. ಮಾರ್ಟ್ಗೆ ಹೋದಾಗ ಅವರು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮುಂಚೆ ಇವರೇ ಹೇಳ್ಬಿಡ್ತಾರೆ. ಅಲ್ಲಿ ಅವ್ರಿಗೆ ಶಾಕ್ ಆಗುತ್ತೆ. 432 divided by 16. ತಪ್ಪು. ಮಲ್ಟಿಪ್ಲಿಕೇಶನ್ 27 ಸಿಂಪಲ್. ಅದನ್ನು ನಾನು ವರ್ಕ್ ಮಾಡೋದು. 16 2s 320 ಮುಗೀತು. 16 7s 112 ಕರೆಕ್ಟಾ. 320 + 112 is 432. ನಾನು ಕೇಳಿರೋದು 422 ಅಲ್ಲನಪ್ಪ. 32 27. ಸೊ ಇದು ಕರೆಕ್ಟ್ ಇದೆ. 27 1055 divided by 5. 211 ಇಬ್ಬರದು ಕರೆಕ್ಟ್ ಆನ್ಸರ್. ಸ್ಕ್ವೇರ್ ರೂಟ್ ಆಫ್ 196. ಸ್ಕ್ವೇರ್ ರೂಟ್ 14 ಕರೆಕ್ಟ್. ಸ್ಕ್ವೇರ್ ಆಫ್ 65. 4225 ಕರೆಕ್ಟ್. 7 6 42 7 6 ಬಟ್ 7 6 42 25 ಬರಬೇಕದು. ನಾನು ಮರ್ತೋಗಿದ್ದೀನಿ ಟ್ರಿಕ್ಸ್ ಮ್ಯಾಮ್ ಹೇಳಿದ್ದಾರೆ. ಇವಾಗನೇ ಆಯಿತು. 23 × 52. 1196. 23 5s 1150. 23 2s 46. 1196. ನಮ್ಮ ಕ್ಯಾಲ್ಕುಲೇಷನ್ ಇತ್ತು. 104 ಅದು 22. ನಾವೇನು ಮಾಡ್ತೀವಿ, ಹೈಯೆಸ್ಟ್ ಡಿಜಿಟ್ನ ಫಸ್ಟ್ ತೆಗೆದು ಪಕ್ಕಕ್ಕಿಟ್ಟು ಆಮೇಲೆ ಚಿಕ್ಕ ಡಿಜಿಟ್ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಥಿಂಕಿಂಗ್ ಇದು. 1040 156. ನೀವು 52 × 20 ಮಾಡಿದ್ರಿ, ನಾನು 23 × 5 ಮಾಡಿದೆ. ನಮ್ಮದು ಈ ನೇಚರ್, ನಾವು ಆ ಥರ ಬಗ್ಗೆ. ಅಬಾಕಸ್ ಸೇರೋಕ್ಕೆ ಮುಂಚೆ ನನಗಿಂತ ಸ್ಲೋ ಆಗಿದ್ದರು. ಬಟ್ ಇವಾಗ ನಾನು ಕೆಲವು ಟೈಮ್ ಅನಲೈಸ್ ಮಾಡಿದ್ರೆ ನನಗಿಂತ ಫಾಸ್ಟ್ ಆಗಿದ್ದಾರೆ. ಅವರು ಎಕ್ಸಾಮ್ ಪೇಪರೇ ತೊಗೊಂಡು ಮ್ಯಾಥ್ಸ್ ಎಕ್ಸಾಮ್ ಪೇಪರ್ ಸ್ಕೂಲಲ್ಲಿ ಈಗ ವರ್ಡ್ ಪ್ರಾಬ್ಲಮ್ಸ್ ಅಂತ ಕೊಡ್ತಾರಲ್ವ, ಬೇರೆ ಮಕ್ಕಳೆಲ್ಲ ಏನೋ ವರ್ಕೌಟ್ ಮಾಡಿ ಆನ್ಸರ್ ಹೇಳ್ತಾರೆ. ಆದರೆ ಇವರು ವಿಜುವಲೈಸ್ ಮಾಡಿ ಹಾಗೆ ಆನ್ಸರ್ ಹೇಳ್ತಾರೆ ಇಬ್ಬರು. ಮತ್ತು ಆದಷ್ಟು ಸ್ಟೆಪ್ಸು ಕಮ್ಮಿ ಮಾಡಿರ್ತಾರೆ ಇವರು ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ. ಮ್ಯಾಥ್ಸ್ ಆಗಲಿ ನಾವು ತುಂಬ ವರ್ಕೌಟ್ ಮಾಡ್ತೀವಿ ಎಕ್ಸಾಮ್ ಟೈಮಲ್ಲಿ. ಎಕ್ಸಾಂಪಲ್ ನಾವೇ ತುಂಬ ವರ್ಕೌಟ್ ಮಾಡ್ತೀವಿ. ಇವ್ರು ಏನು ಮಾಡ್ತಾರಂದರೆ ವರ್ಕೌಟ್ ಮಾಡೋದು ಕಮ್ಮಿ, ತೀರಾ ಕಮ್ಮಿ. ಈಗ ಸೋಷಲ್ಲು ಸೈನ್ಸ್ ಸಬ್ಜೆಕ್ಟ್ಸ್ ಹೇಗೆ ಓದ್ಕೊಂಡು ಹೋಗ್ತಾರೋ ಅದೇ ಥರ ಓದ್ಕೊಂಡು ಹೋಗೋ ಕೆಪಾಸಿಟಿ ಇವರಲ್ಲಿದೆ ಈಗ. ಹೌದು, ನಾವು ನಮ್ಗನ್ಸುತ್ತೆ ಇಲ್ಲ ನೀನು ವರ್ಕೌಟ್ ಮಾಡಿದ್ರೇ ಮ್ಯಾಥ್ಸ್ ಚೆನ್ನಾಗಿ ಮಾಡೋದು, ಇಲ್ಲ, ಅದು ತಪ್ಪು. ಈಗ ಅಬ್ಯಾಕಸ್ ಕಲ್ತಿರೋದ್ರಿಂದ ಕಣ್ಣಲ್ಲಿ ನೋಡಿದ ತಕ್ಷಣ ಇದು ಹಿಂಗೆ ಮಾಡಬಹುದು ಅನ್ನೋ ಒಂದು ಕೇಪಬಿಲಿಟಿ ಅವರಲ್ಲಿದೆ ಈಗ. ಇದು ಸಿಪ್ ಅಬಾಕಸ್ ಎಲೆಕ ನ್ಯೂಟನ್ ಬ್ರೀಫ್ ಅಪ್ ನಾನು ಹೇಳಬೇಕು ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿ ಟೀಚರ್ಸು ಇದ್ದಾರೆ, ಅಕಾಡೆಮಿನೂ ಇದೆ, ಸ್ಟೂಡೆಂಟ್ಸು ಇದ್ದಾರೆ. ಆದರೆ ಸ್ಕೂಲಲ್ಲಿ ಏನಾಗುತ್ತೆ, ನಾವು ಪ್ರೊಸೀಜರ್ ಫಾಲೋಅಪ್ ಮಾಡಿಲ್ಲ ಅಂದರೆ ಮಾರ್ಕ್ಸ್ ಕೊಡಲ್ಲ. ಇವೆಲ್ಲ ಇದನ್ನು ಬ್ಯಾಕಪ್ ಇಟ್ಕೊಂಡು ಹೋದರೆ ನಿಮಗೆ ಫ್ಯೂಚರ್ ಆಫ್ಟರ್ 10th ಎಸ್ಪೆಷಲಿ PU ಡಿಗ್ರಿ ಅಲ್ಲಿ ನಿಮಗೆ ಭಾಳನೇ ಹೆಲ್ಪ್ ಆಗುತ್ತೆ. ಬಟ್ ಲಾಂಗ್ ಟೈಮ್ ಮೆಮೊರಿ ಇರೋರಿಗೆ ಅಬಾಕಸ್ ನೆಕ್ಸ್ಟ್ ಚಾಲೆಂಜಿಂಗ್ ಸ್ಕಿಲ್ಸ್ಗೆ, ಚಾಲೆಂಜಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದಂತೂ 100% ಆಗುತ್ತೆ. ಸಿಪ್ ಅಬಾಕಸಲ್ಲಿ ನನ್ನ ಮಕ್ಕಳು ಓದಿದ್ದು ಕಲ್ತಿದ್ದು ಟೈಮ್ ಕಲ್ತವ್ರೆ, ಅದ್ರ ಇಂಪ್ಲಿಮೆಂಟೇಷನ್ನು ಮಾಡ್ತವ್ರೆ, ಓಕೆ, ಇಂಪ್ರೂವ್ಮೆಂಟು ಆಗವ್ರೆ ಆಯಿತಾ. ಅದನ್ನು ಮುಂದುವರಿಸಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಲಿ ಅಂತ ನಾನು ನನ್ನ ಮಕ್ಕಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅಬ್ಯಾಕಸ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ. ಈಗ ಒಂದೇ ಸತಿ LKG ಮಗುನ 5ನೇ ಕ್ಲಾಸ್ ಸಮ್ ಮಾಡು ಅಂದರೆ ಆಗುತ್ತಾ? ಇಲ್ಲ.
ಸ್ಟೆಪ್ ಬೈ ಸ್ಟೆಪ್ಪೇ ಹೋಗ್ಬೇಕಲ್ಲ, ಬೇಸಿಕ್ಕಿಂದನೇ ಹೋಗಬೇಕು. ಯಾವುದೇ ಒಂದು ತೊಗೊಂಡು ಈಗ ಯೋಗ ತೊಗೊಳ್ಳಿ, ಫಸ್ಟು ಮಜಲ್ ಕ್ಯಾಚ್ ಆಗೋತ್ನಲ್ಲಿ ಸ್ಲೋ ಆಗಿ ತೊಗೊಂಡು ಹೋಗ್ತಾರೆ. ಇಲ್ಲ ನಾನು ಮಾಡಿಬಿಡ್ಬೇಕು ಇವತ್ತೇ ಅಂದರೆ ಮನೆಯಲ್ಲೇ ಮಲ್ಕೋಬೇಕಷ್ಟೇ ನಾವು. ಪ್ರತಿಯೊಂದರಲ್ಲೂ ಎಕ್ಸಲೆಂಟ್ ಅಂತಲೇ ಹೇಳ್ತೀವಿ ನಾವು. ಯಾಕಂದರೆ ಟೀಚರು ಎಜುಕೇಟ್ ಮಾಡೋದಾಗಲಿ, ಸ್ಟೂಡೆಂಟ್ಸ್ಗೆ ಡಿಸಿಪ್ಲಿನ್ ಹೇಳ್ಕೊಡೋದಾಗಲಿ, ಟೈಮಿಂಗ್ ಮೇಂಟೈನ್ ಮಾಡೋದಾಗಲಿ, ಇನ್ ಕೇಸ್ ಇವ್ರೇನಾದ್ರು ಹೋಮ್ವರ್ಕ್ ಇನ್ಕಂಪ್ಲೀಟ್ ಆಗಿದ್ದರೆ ಅದನ್ನು ಕಂಪ್ಲೀಟ್ ಮಾಡಿಸೋವರೆಗೂ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ ಅದನ್ನು ಅರ್ಥ ಮಾಡಿಸೋವರೆಗೂ, ಎಕ್ಸಾಮ್ ತಗೊಂಡು ಒಳ್ಳೆ ಮಾರ್ಕ್ಸ್ ತಗೊಳ್ಳೋವರೆಗೂ ಇವರು ಬಿಡಲ್ಲ, ಮುಂದಕ್ಕೆ ಹೋಗಿ ಬಿಡಲ್ಲ. ಅಂಟಿಲ್ ಅನ್ಲೆಸ್ ಯು ಸಕ್ಸೀಡ್ ಇನ್ ದಿಸ್ ಚಾಪ್ಟರ್ ಯು ಕಾಂಟ್ ಗೋ ಟು ನೆಕ್ಸ್ಟ್ ಚಾಪ್ಟರ್. ಆ ಒಂದು ಪ್ರೊಸೀಜರ್ ಇವ್ರ ಹತ್ರ ಇದೆ. SIP ಅಬ್ಯಾಕಸಲ್ಲಿ ಕೋವಿಡ್ ಟೈಮಲ್ಲಿ ಟಾಸ್ಕ್ ಕೊಟ್ಟಿದ್ದರು. ಎಂತಂದರೆ ಮಕ್ಕಳಲ್ಲಿ ಎಷ್ಟು ಕಾನ್ಸಂಟ್ರೇಷನ್ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಹಾಬಿ ಜೊತೆ ಟೇಬಲ್ಸ್ ಹೇಳ್ಬೇಕು, ಮಲ್ಟಿ ಟಾಸ್ಕಿಂಗ್ ಥರ ಕೊಟ್ಟಿದ್ದರು. ಅದರಲ್ಲಿ ತೇಜೇಶ್ವರು ಟೇಬಲ್ಸ್ ಸ್ಕೇಟಿಂಗ್ ಮಾಡ್ತಾ ಮಾಡ್ತಾ ಟೇಬಲ್ಸ್ ಹೇಳ್ದ. ಅವ್ರದ್ದು ಕಾನ್ಸಂಟ್ರೇಷನ್ ಹೆಂಗಿದೆ ಅಂತಂದರೆ, ಒಂದು ಸಾಂಗ್ ಪ್ಲೇ ಮಾಡಿದ್ರು ನಾವು ಏನು ಪ್ರಾಬ್ಲಮ್ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡಬೇಕು, ಅಷ್ಟು ಕಾನ್ಸಂಟ್ರೇಷನ್ನು ಅವರಲ್ಲಿ ಇಂಪ್ರೂವ್ ಆಗಿತ್ತು. ಈಗಲೂ ಹಾಗೇ ಇದ್ದಾರೆ. ಈಗ ಅಕಸ್ಮಾತ್ ಟಿ ವಿ ಈಗ ಕಾರ್ಟೂನ್ ನೋಡ್ತಿರ್ತಾರೆ, ಕಾರ್ಟೂನ್ ನೋಡ್ತಾ ನೋಡ್ತಾ ಹೋಮ್ವರ್ಕ್ ಬರೀತಾರೆ, ಪ್ರಾಜೆಕ್ಟ್ಸು ಮಾಡ್ತಾರೆ. ಟಿ ವಿ ಮುಂದೆ ನಾವು ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಇಲ್ಲ ನಾವು ಮಾಡ್ತೀವಿ, ನಮಗೆ ಆಗುತ್ತೆ ಅನ್ನೋ ಒಂದು ಅವರಲ್ಲಿ ಕೇಪಬಿಲಿಟಿ ಬಂದಿದೆ ಈಗ. ಅಂದರೆ ನಮ್ಗೆ ಅರ್ಥ ಆಗ್ತಿಲ್ಲ, ನಾವು ಇಲ್ಲ ನೀವು ಮಾಡಲ್ಲ ಅಂತ ಹೇಳ್ತೀವಿ, ಇಲ್ಲ ನಮಗೆ ಗೊತ್ತಾಗುತ್ತೆ ನಾವು ಮಾಡ್ತೀವಿ ಅಂದರೆ ಅಷ್ಟೊಂದು ಕಾನ್ಸಂಟ್ರೇಷನ್ ಬಂದಿದೆ ಅವರಲ್ಲಿ. ಮೊಬೈಲಲ್ಲಿ ಗೇಮು ಆಡ್ತಿರ್ತಾರೆ, ಅಟ್ ಎ ಟೈಮ್ ಕಾರ್ಟೂನು ನೋಡ್ತಾ ಇರ್ತಾರೆ, ಓದ್ತಾ ಇರ್ತಾರೆ. ನೆಕ್ಸ್ಟ್ ನಾನು ಕಿಚನ್ನಿಂದ ಏನಾದರೂ ಮಾತಾಡ್ತಾ ಇದ್ರೆ ಬೇರೆಯವ್ರ ಹತ್ರ ಮಾತಾಡ್ತಾ ಅದನ್ನು ಕೇಳಿಸ್ಕೊಂಡಿರ್ತಾರೆ. ಮಕ್ಕಳಲ್ಲಿ ಅಷ್ಟು ಕಾನ್ಸಂಟ್ರೇಷನ್ ಬಂದಿದೆ ಈಗ. ನಾವು ಇಷ್ಟೊಂದು ತಿಳ್ಕೊಂಡಿಲ್ಲ, ನನಗೆ ಇಲ್ಲ ನೀನು ಆಗಲ್ಲ ಇಲ್ಲ ನನ್ನ ಕೈಯಲ್ಲಿ ಆಗುತ್ತೆ. ಏನೋ ಗೇಮ್ ಆಡ್ತಾನೆ ಕಾರ್ಟೂನು ನೋಡ್ತಾರೆ, ಎಲ್ಲನೂ ಹೇಳ್ತಾರೆ. ಮತ್ತು ನಾನು ಕೇಳ್ತೀನಿ ಇಲ್ಲ ನನಗೆಲ್ಲ ಅರ್ಥ ಆಗುತ್ತೆ ಅಂತಲೂ ಹೇಳ್ತಾರೆ. ಮಲ್ಟಿ ಟಾಸ್ಕಿಂಗ್. SIP ಅಬ್ಯಾಕಸಲ್ಲಿ ಕಲಿಯೋದು ಅಬ್ಯಾಕಸ್ ಒಂದೇ ಅಲ್ಲ, ಬೇರೆ ನಮ್ಮ ಟ್ರೆಡಿಷನ್ ಕಸ್ಟಮ್ಸ್ ಆಗಲಿ, ಫೆಸ್ಟಿವಲ್ಸ್, ಫನ್ ಆ್ಯಕ್ಟಿವಿಟೀಸು, ಈ ಥರದ್ದೆಲ್ಲನೂ ಎಂಟರ್ಟೈನ್ ಮಾಡ್ತಾರೆ ಮಕ್ಕಳಿಗೆ. ಅದಕ್ಕೋಸ್ಕರನೇ ಮಕ್ಕಳು ತುಂಬ ಖುಷಿಯಿಂದ ಹೋಗ್ತಾರೆ ಕ್ಲಾಸಸ್ಗೆ. ನಾವು ಬೇಡ ಅಂದರೂ ಇಲ್ಲ ನಾವು ಹೋಗಲೇಬೇಕು ಅಂತಲೂ ಹೋಗ್ತಾರೆ ಕ್ಲಾಸಸ್ಗೆ. ಡಿಸಿಪ್ಲಿನ್ ಇದೆ. ಅವ್ರು ಕಲಿಬೇಕು ಅಂತ ಕಲ್ತಿದ್ದಕ್ಕೆ ಇಲ್ಲಿವರೆಗೂ ಬಂದರು. ನನಗಿಷ್ಟ ಇಲ್ಲ ಅಂದರೆ ನಾವು ಫೋರ್ಸ್ ಮಾಡಿ ಕಳ್ಸೋಕ್ಕೆ ಯಾವುದೇ ಒಂದಾಗಲಿ, ಈಗ ಅಬ್ಯಾಕಸ್ ಅಂತೆಲ್ಲ, ಈಗ ಯೋಗ ಕ್ಲಾಸ್ ಆಗಲಿ, ಈಗ ಬ್ಯಾಡ್ಮಿಂಟನ್ಗೆ ಹೋಗ್ತಾರೆ, ಡ್ರಾಯಿಂಗ್ ಕಲಿತಾ ಇದ್ದಾನೆ, ಕ್ಯಾಲಿಗ್ರಫಿ ಕಲಿತಾ ಇದ್ದಾನೆ, ಚೆಸ್ ಎಲ್ಲ ಆಯಿತು. ಹೋಗಿ ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿ ಅವ್ರಿಗೆ ನನಗೆ ಬೇಡ ಅನ್ನೋರ್ಗು ನಾವು ಬಿಟ್ಟಿಲ್ಲ, ಕಳಿಸ್ತಾ ಇದ್ವಿ. ಅವ್ರು ಸಾಕು ಅಂದ್ಮೇಲೆ ನಿಲ್ಲಿಸಿದ್ವಿ ಅಷ್ಟೇ. ಅಬ್ಯಾಕಸ್ ಅಷ್ಟೇ, ನಾವು ಬೇಡ ಹೋಗ್ಬೇಡ ಅಂತ ಹೇಳಿಲ್ಲ, ಅವರು ನಾವು ಹೋಗಲ್ಲ ಅಂತಲೂ ಹೇಳಿಲ್ಲ. ಕ್ಲೀನಾಗಿ ಇಬ್ಬರು ಮುಗಿಸ್ಕೊಂಡ್ರು, ಅದು ಖುಷಿ. ಹಾಲಿಡೇಸಲ್ಲಿ TV ಮೊಬೈಲ್ ಅವಾಯ್ಡ್ ಮಾಡೋಕ್ಕೆ ನಾವೇನು ಮಾಡಿದ್ವಿ, ಯೋಗಾಗೆ ಹಾಕಿದ್ವಿ, ಬ್ಯಾಡ್ಮಿಂಟನ್ಗೆ ಹಾಕಿದ್ವಿ. ಈಗ ಸ್ಕೂಲ್ ಸ್ಟಾರ್ಟ್ ಆಯಿತಾ, ಆದರೂ ಅವ್ರು ಕಂಟಿನ್ಯೂ ಮಾಡ್ತಿದ್ರೆ ಮಾಡೋಕ್ಕೆ ಬಿಟ್ಟಿದ್ವಿ ಮುಂದುವರಿಲಿ. ಆದರೆ ಎರಡೂ ಮುಗಿಸ್ಕೊಂಬಂದು ಹೋಮ್ವರ್ಕು ಬರೀತವ್ರೆ, ಊಟ ಮಾಡಿ ಮಲಗ್ತಾರೆ. ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದರೆ ಊಟ ಇಲ್ಲ. ಈ ಥರ ಇದೆ. ಅಷ್ಟು ಇಂಟ್ರೆಸ್ಟಾಗಿ ಕಲ್ತಿರೋದಕ್ಕೆ ಅವರು ಫಾಸ್ಟ್ ಆಗಿದ್ದಾರೆ. ವಿ ಆರ್ ಗ್ರೇಟ್ಫುಲ್ ಟು ವಾಣಿಶ್ರೀ ಮ್ಯಾಮ್, ಪದ್ಮಾಶ್ರೀ ಮ್ಯಾಮ್, ಶೈಲಾಶ್ರೀ ಮ್ಯಾಮ್ ಆ್ಯಂಡ್ ಮೋನಿಶಾ ಮ್ಯಾಮ್ ಆ್ಯಂಡ್ ಸ್ಟಾಫ್ ಆಫ್ SIP ಅಬ್ಯಾಕಸ್ ಯಲಹಂಕ ನ್ಯೂಟನ್.